ಅವರು ಸ್ಪೀಕರ್ ಆಗಿದ್ದಾಗ ಈ ಜಿಲ್ಲೆಯನ್ನು ವಿಭಜನೆ ಮಾಡುವಂತ ಸ್ಟೇಟ್ಮೆಂಟ್ ಕೊಟ್ಟದವ್ರನ್ನ ದಯವಿಟ್ಟು ಈ ಜಿಲ್ಲೆಯ ಜನ ಅವರನ್ನು ಒಪ್ಪಿಕೊಳ್ಳಲ್ಲ. ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರನ್ನೇ ಗೆಲ್ಲಿಸೋದಂತೂ ಗ್ಯಾರಂಟಿ. ಈಗ MP ಎಲೆಕ್ಷನ್ ಬಂದಿದೆ, ಏನು ಅನಿಸ್ತಾ ಇದೆ ನಿಮಗೆ? ಸರ್, MP ಎಲೆಕ್ಷನ್ ಬಂದಿದೆ. ಇದೀಗ ನಮಗೆ ಸುಮಾರು 30 ವರ್ಷಗಳ ನಂತರ ಈ ಬಾರಿ ನಮಗೆ ಒಂದು ಗೆಲ್ಲಲಿಕ್ಕೆ ತುಂಬಾದ ಒಂದು ಅವಕಾಶಗಳಿದೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ 30 ವರ್ಷವನ್ನು ಆಳಿದವರು ನಮ್ಮ ಜಿಲ್ಲೆಗೆ ಏನೂ ಒಂದು ಯೋಜನೆಗಳು ತರಲಿಲ್ಲ. ಸಹಜವಾಗಿ ಈ ಜಿಲ್ಲೆಯನ್ನು ಕಾಡ್ತಕ್ಕಂಥ ಅತಿಕ್ರಮಣದಾರರ ಸಮಸ್ಯೆಗಳಿರ್ಬೋದು. ಈಗ ಸಹಜವಾಗಿ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ. ದಿನ ಬೆಳಗ್ಗೆ ಸಾವು ನೋವುಗಳು ಹೆಚ್ಚಾಗ್ತಿದೆ ಬಿಟ್ಟರೆ ಆವಾಗ ಈ ಸಂಸದರು ಈ ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ಭಾಳಷ್ಟು ಒಂದು ಶ್ರಮ ವಹಿಸಿದರೆ ಒಂದು ಸುಸಜ್ಜಿತವಾದ ಹೆದ್ದಾರಿಯನ್ನು ತಯಾರು ಮಾಡುವಲ್ಲಿ ಅವರು ಶ್ರಮ ವಹಿಸಿದರೆ ಇಷ್ಟರೊಳಗೆ ಈ ಸಾವು ನೋವುಗಳು ತಪ್ತಾ ಇತ್ತು. ಹಾಗೆಯೇ ನಮಗೆ ಈ ಬಾರಿ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಳು ಇದರ ಶಕ್ತಿ ಇದೆ. ಆ ಶಕ್ತಿ ಮುಖೇನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಭಾಗದ ಎಲ್ಲ ಶಾಸಕರಾಗಿ ಯಾದಿಯಾಗಿ ನಮ್ಮ ಸಚಿವರಾಗಿ ಎಲ್ಲ ಶ್ರಮದಿಂದ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಶ್ರಮದಿಂದ ಈ ಬಾರಿ ನಾವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ನಮಗೊಂದು ಭರವಸೆ ಇದೆ. ಕಾಂಗ್ರೆಸ್ ಪಕ್ಷದ ಅಂಜಲಿ ನಿಂಬಾಳ್ಕರ್ ಅವರು ವಿರುದ್ಧವಾಗಿ ಕಾಗೇರಿ ಅವರು BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಗೇರಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಕಾಗೇರಿ ಅವರ ಬಗ್ಗೆ ನೋಡಿ, ಈ ಜಿಲ್ಲೆಯಲ್ಲಿ ಮೂರು ಅವಧಿಗೆ ಅಂಕೋಲದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅದರ ನಂತರ ಸಿರ್ಸಿ ಮೀಸಲು ಕ್ಷೇತ್ರ ಕ್ಯಾನ್ಸಲ್ ಆದ ನಂತರ ಅಲ್ಲಿ ಜನರಲ್ ಆಯಿತು. ಆಮೇಲೆ ಸಿರ್ಸಿಗೂ ಹೋದರು. ಸಿರ್ಸಿಯಲ್ಲಿ ಅವರು ಸ್ಪೀಕರ್ ಆಗಿದ್ದಾಗೂ ಅವರನ್ನು ಅಲ್ಲಿ ಜನತೆ, ಅಲ್ಲಿಯ ಸಿರ್ಸಿಯ ಮತದಾರರು ಅವರನ್ನು ಸೋಲಿಸಿದ್ದಾರೆ. ಅವರು ಸ್ಪೀಕರ್ ಆಗಿದ್ದಾಗ ಈ ಜಿಲ್ಲೆಯನ್ನು ವಿಭಜನೆ ಮಾಡುವಂಥ ಸ್ಟೇಟ್ಮೆಂಟ್ ಕೊಟ್ಟದವ್ರನ್ನ ದಯವಿಟ್ಟು ಈ ಜಿಲ್ಲೆಯ ಜನ ಅವರನ್ನು ಒಪ್ಪಿಕೊಳ್ಳಲ್ಲ. ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರನ್ನೇ ಗೆಲ್ಲಿಸೋದಂತೂ ಗ್ಯಾರಂಟಿ. ಎಷ್ಟು ಭರವಸೆ ಇದೆ? ಯಾಕೆ ನಂಬಿದ್ದೀರಾ ಅಂಜಲಿ ಅವ್ರನ್ನ? ಅಂಜಲಿ ಅವರು ನಂಬಿದ್ದಾರೆ. ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತೊಂದು ಒಳ್ಳೆ ಕ್ಯಾಂಡಿಡೇಟನ್ನು ಕೊಟ್ಟಿದೆ. ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ಕ್ಷೇತ್ರದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ನ ಶಾಸಕರು ಮಹಿಳೆಯಾಗಿ ಶಾಸಕರಾಗಿ ಕೆಲಸ ಮಾಡಿದಂಥವರು. ಅವರು ಒಂದು ವೃತ್ತಿಯಲ್ಲಿ ವೈದ್ಯರವುದು. ಅವರು ಅಲ್ಲಿ ಒಂದು ದೊಡ್ಡವಾದ ಒಂದು ಹಾಸ್ಪಿಟ್ಲನ್ನು ಕೊಟ್ಟು ಜನರ ಸೇವೆಗೆ ಮೀಸಲಿಟ್ಟಿದ್ದಾರೆ. ನಮಗೆ ಭರವಸೆ ಇದೆ ಅವರು ಕೆಲಸ ಮಾಡ್ತಾರಂತ. ಅದಕ್ಕೆ ಆ ಒಂದು ಧೈರ್ಯದಿಂದ ಅವರು ಗೆದ್ದು ಬರ್ತಾರಂತ ನಮಗೆ ಒಂದು ತುಂಬ ನಂಬಿಕೆ ಇದೆ. ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನರೇಂದ್ರ ಮೋದಿ ಸರ್ಕಾರ ಈಗ ನಿಜವಾಗಲೂ ಜನರಿಗೆ ಮಂಕು ಬೂದಿಯನ್ನು ಎರಚಿದೆ. ಸುಮಾರು 10 ವರ್ಷಗಳ ಕಾಲ ನಾವೇನೋ ಇವ್ರದ್ದು ಏನು ಸಾಧನೆ ಇದ್ದರೂ ಖಾಲಿ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಖಾಲಿ ಪತ್ರಿಕೆಗೆ ಜಾಹೀರಾತಿನಲ್ಲೇ ಸಾಧನೆ ಬಿಟ್ಟರೆ ಬೇರೆ ಏನೂ ಸಾಧನೆಗಳಿಲ್ಲ. ಯುವಕರಿಗೆ ಕೋಟಿ ಉದ್ಯೋಗ ಲಕ್ಷಾಂತರ ಉದ್ಯೋಗ ಕೊಡ್ತಂದ್ರು ಎಲ್ಲಿ ತನಕ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಒಂದು ಅಂಗನವಾಡಿಯಿಂದ ಹಿಡಿದು ಶಾಲೆ ತನಕ ಒಂದು ಹೆದ್ದಾರಿಗಳನ್ನು ನಿರ್ಮಿಸಿದಂಥ IIT, MIT ಇವೆಲ್ಲ ನಿರ್ಮಿಸಿದಂಥ ಕಾಂಗ್ರೆಸ್ ಪಕ್ಷದೇ ನಿರ್ಮಿಸಬೇಕು. ಇವರು ಏನು ವಿಶೇಷವಾಗಿ ಜನರಿಗೆ ಉಪಯೋಗಕ್ಕಂಥದ್ದು ಏನೂ ಇವರಿಂದ ನಿರ್ಮಾಣ ಆಗಲಿಲ್ಲ. ಈ ದೇಶವನ್ನು ಕಟ್ಟಿದಂಥ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಈ ಒಂದು ಲೋಕಸಭಾ ಚುನಾವಣೆಗೆ ಅಧಿಕಾರ ಬರ್ತದೆ ನಮಗೆಲ್ಲ ಭರವಸೆ ಇದೆ. ಬಂದು ಈ ಬಡವರ ಕಷ್ಟಗಳನ್ನು, ದೇಶದ ಜನರೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ನರೇಂದ್ರ ಮೋದಿ ಸರ್ಕಾರ ವಿಶೇಷವಾಗಿ ಏನೂ ಕೆಲಸ ಮಾಡಿಲ್ಲ. ಬರೀ ಮಾತಿನ ಮುಖಾಂತರ ಜನರ ಮಂತ್ರಮುಗ್ಧನಾಗಿಸಿ ಚುನಾವಣೆ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳನ್ನು ಕೆಣಕಿ ಮತ ಪಡೀತದೆ ವಿನ ಬಿಟ್ಟರೆ ಬೇರೆ ಏನೂ ಸಾಧನೆಗಳಿಲ್ಲ. ಇವರು ಇಡೀ ಜಗತ್ತೇ ಭಾರತದ ಕಡೆ ತಿರುಗುವಾಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ವಿಶ್ವಗುರು ಆಗಿದ್ದಾರೆ ಅಂತಾರೆ. ನೀವೇ ಅಭಿವೃದ್ಧಿ ಆಗಿಲ್ಲ? ಇಲ್ಲ ಸರ್, ಯಾರು ಹೇಳಿದ್ದಾರೆ ಭಾರತದ? ಇವರೆಲ್ಲ ಸೋಷಿಯಲ್ ಮೀಡಿಯಾಗಳು, ಈ ಮಾಧ್ಯಮದವರು, ಈ ದೇಶದಲ್ಲಿ ಮಾಧ್ಯಮದವರನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ದೇಶದಲ್ಲಿ ಇವತ್ತು ಜನ ಇನ್ನೂ ಇವರೇನು ವಿಶ್ವಗುರು ಎಲ್ಲಿ ಜನರು ಈಗೂ ಕಷ್ಟದಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಚಿತ್ರಣ ನೋಡಿ, ಈ ಭಟ್ಕಳ ತಾಲೂಕು 80% ಅತಿಕ್ರಮಣದಾರರು. ಇವತ್ತು ಕೂಲಿ ಕಾರ್ಮಿಕರು, ರೈತರು ಸಣ್ಣ ಪುಟ್ಟ 5-10 ಗುಂಟೆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಈ ಪಟ್ಟಕ್ಕಾಗಿ ಹೋರಾಡ್ತಿದ್ರೆ ಇಲ್ಲಿ ತನಕ ಅವರಿಗೆ ಯಾರು ಸ್ಪಂದನೆ ಮಾಡಲಿಲ್ಲ. ಈ ಕೇಂದ್ರ ಸರ್ಕಾರ ಅದನ್ನು ಮಾಡಬೇಕಿತ್ತು. ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಇನ್ನೂ ತನಕ ಮಾಡಿಲ್ಲ. ಈ ಬಾರಿ ನರೇಂದ್ರ ಮೋದಿ ಅವರು ನಂಗೆ ಇನ್ನೊಂದು 5 ಅವಕಾಶ ಕೊಡಿ, ಈ ಬಾರಿ ನಾನು ಮಾಡ್ತೀನಿ ಎಲ್ಲ ಕೆಲಸಗಳನ್ನ. 2 ಬಾರಿ ಅವಕಾಶ ಕೊಟ್ಟಾಗೆ ಮಾಡಿಲ್ಲ, ಇನ್ನು ಹೇಗೆ ಮಾಡ್ತಾರೆ? ಈಗ ಅವರಿಗೆ ಭಯ ಶುರು ಆಗಿದೆ, ಅಧಿಕಾರ ಬರ್ತೀನಿ ಇಲ್ಲ ಅಂತ. ಹೇಗೆ ಮಾಡ್ತಾರೆ? ಈ 10 ವರ್ಷದಲ್ಲಿ ದೇಶ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ತೊಗೊಂಡೋಗಿದ್ದಾರೆ. ಇನ್ನು 5 ವರ್ಷ ಅವಕಾಶ ಕೊಟ್ಟರೆ 1ನೇ ಸ್ಥಾನಕ್ಕೆ ತೊಗೊಂಡೋಗ್ತಾರೆ ಸರ್. ಎಲ್ಲ ಪತ್ರಿಕೆಯಲ್ಲಿ ಸುಳ್ಳುಗಳು ಬರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದ ಸಾಲಗಳನ್ನು ಒಮ್ಮೆ ನೋಡಿ. ಈ 10 ವರ್ಷ ನರೇಂದ್ರ ಮೋದಿ ಸರ್ಕಾರ ಇದ್ದಾಗ ಆ ಸಾಲದ ಮಟ್ಟ ನೋಡಿ, ಎಷ್ಟು ಸಾಲಗಳಾಗಿ ತಮಗೆಲ್ಲ ಗೊತ್ತಿದೆ. ಅಭಿವೃದ್ಧಿ ಆಗಬೇಕು ಅಂತ ಸಾಲ ಮಾಡಬೇಕಾಗುತ್ತೆ. ಅಭಿವೃದ್ಧಿ ಎಲ್ಲಾಗಿದೆ ಸ್ವಾಮಿ, ತೋರಿಸಿ ಎಲ್ಲಾಗಿದೆ ಅಭಿವೃದ್ಧಿ? ಕಾಂಗ್ರೆಸ್ ಪಕ್ಷ ಕಟ್ಟಿದಂಥ ಸಂಸ್ಥೆಗಳ ಮಾರೋದೇ ಅಭಿವೃದ್ಧಿಯ? ವಿಮಾನ, ರೈಲ್ವೆ ಎಲ್ಲ ಖಾಸಗೀಕರಣ, ಇದೇ ಅಭಿವೃದ್ಧಿನ?
60 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿತ್ತು, ಏನು ಮಾಡಿಲ್ಲ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರೇ ಎಲ್ಲ ಮಾಡಿದ್ದು ಅಂತಾರೆ. ಯಾರು ಹೇಳಿ ಅದು ಸುಮ್ಮನೆ ಈ ದೇಶಕ್ಕೆ ಹೆದ್ದಾರಿ ಕೊಟ್ಟಂತೂ ಈಗ ನೀವು ಬರೆದಿದ್ದ ಬ್ರಿಡ್ಜ್ಗಳಿರ್ಬೋದು, IIT ಇರ್ಬೋದು, ಹಾಸ್ಪಿಟ್ಲ್ ಎಲ್ಲ ಕಾಂಗ್ರೆಸ್ ಕಟ್ಟದ ಬುನಾದಿಗಳು. ಬ್ರಿಟಿಷರು ನಮ್ಗೆ ಏನು ಬಿಟ್ಟು ಹೋಗಿದ್ರು ಹೇಳಿ? ಬೊಕ್ಕಸ ಖಾಲಿ ಮಾಡೋಗಿದ್ರು. ಆವಾಗ ದೇಶವನ್ನು ಕಟ್ಟದಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ನಮ್ಮ ಪಕ್ಷದ ಆಳದಂಥ ಪ್ರಧಾನಿಗಳು ಇವತ್ತು ಆ ಸುಭದ್ರವಾದ ದೇಶವನ್ನು ನಿರ್ಮಾಣ ಮಾಡಿದ ಏನಾದರೂ ಕ್ರೆಡಿಟ್ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಹಾಗಾದ್ರೆ ಈ ಬಾರಿ ಕೇಂದ್ರದಲ್ಲಿ ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ ಬದಲಾವಣೆ ಬೇಕು. ಖಂಡಿತ ಬದಲಾವಣೆಗೆ ಬೇಕು. ಜನ ತೀರ್ಮಾನ ಮಾಡಿದ್ದಾರೆ, ಜನ ಇವರ ಆಡಳಿತಕ್ಕೆ ಬೇಸತ್ತಿದ್ದಾರೆ. ಖಂಡಿತ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಖಂಡಿತ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀನಿ. ಸಂವಿಧಾನ ಬದಲಾವಣೆ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ಮಾತಾಡಿದ್ರು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಸಂವಿಧಾನ ಬದಲಾವಣೆ ಮಾಡೋದು ಇವ್ರು ತುಂಬ ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡ್ತೀನಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಹಾಕಿಕೊಟ್ಟಂಥ ಸಂವಿಧಾನ ಬದಲಾವಣೆ ಮಾಡೋದು ಸಾಧ್ಯತೆಗಳಿಲ್ಲ. ಇವ್ರ ಹತ್ರ ಅದು ಆಗೋ ಸಾಧ್ಯತೆಗಳಿಲ್ಲ. ಖಂಡಿತ ಸಂವಿಧಾನ ಬದಲಾವಣೆ ಯಾರು ಬಂದರೂ ಆಗೋದಿಲ್ಲ. ಈ ನಮ್ಮ ದೇಶದ ಸಂವಿಧಾನ ಭದ್ರವಾದ ಸಂವಿಧಾನ ಅದು ಹಾಗೇ ಇರುತ್ತೆ, ಮುಂದೂ ಸಹ ಹಾಗೆ ಕಾಯ್ಕೊಂಡು ಹೋಗ್ತಾರೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್.